ನಮಸ್ಕಾರ ಸ್ನೇಹಿತರೆ, ಡಿಜಿಟ್ ಕನ್ನಡಕ್ಕೆ ಸ್ವಾಗತ. ನಾನು ರವಿ. ಸ್ನೇಹಿತರೆ, ಇವತ್ತು ನಾನು ನಿಮಗೆ ಮೋಟೋರೋಲಾ ಕಂಪ್ನಿಯ ಮತ್ತೊಂದು ಹೊಸ ಫೋನ್ನ ನಾನು ನಿಮಗೆ ಪರಿಚಯಿಸ್ತಾ ಇದ್ದೀನಿ. ನೋಡ್ಬೋದು ಇದು ಯಾವ ಒಂದು ಫೋನ್ ಅಂತೇಳಿ. ಸೊ ಹೌದು ಸ್ನೇಹಿತರೆ, ನನ್ನ ಮುಂದೆ ಈ ಒಂದು ಫೋನ್ ಬಂದಿದೆ. ಸೊ ನೋಡ್ಬೋದು ಇದರ ಒಂದು ಇಂಟರ್ಫೇಸ್ ಈ ರೀತಿಯಲ್ಲಿ ಕಾಣಿಸುತ್ತೆ. ಇದು ಮೋಟೋರೋಲಾ ಒನ್ ವಿಷನ್ ಅನ್ನುವಂಥ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇವತ್ತು ನನ್ನ ಹತ್ರ ಈ ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ. ಸೊ ಇದನ್ನು ಇನ್ಬಾಕ್ಸ್ ಮಾಡಿಬಿಟ್ಟು ಇದರಲ್ಲಿ ಏನೇನು ಬಂದಿದೆ ಮತ್ತು ಯಾವ ರೀತಿಯ ಒಂದು ಕ್ವಾಲಿಟಿಯನ್ನು ಮೋಟೋರೋಲಾ ಒನ್ ವಿಷನ್ ಹೊಂದ್ಕೊಂಡಿದೆ ಅನ್ನುವಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಇದರ ಬಾಕ್ಸ್ ಈ ರೀತಿಯಲ್ಲಿ ಬರುತ್ತೆ ಸ್ನೇಹಿತರೆ. ನಿಮಗೆ ಇಲ್ಲಿ ನೋಡ್ಬೋದು ನನ್ನ ಹತ್ರ ಏನು ಸ್ಮಾರ್ಟ್ ಫೋನ್ ಬಂದಿದೆ ಸ್ನೇಹಿತರೆ. ಇದು ಮೋಟೋರೋಲಾ ಒನ್ ವಿಷನ್ನ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಇದು 4 GB ರ್ಯಾಮ್ ಮತ್ತು 128 GB ಒಂದು ವೇರಿಯಂಟಿನ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ನನ್ನ ಹತ್ರ ಏನು ಬಂದಿದೆ ಸ್ನೇಹಿತರೆ, ಇದು ನಿಮಗೆ ಬ್ರೌನ್ ಗ್ರೇಡಿಯಂಟ್ನ ಒಂದು ಕಲರಿನ ಒಂದು ಸ್ಮಾರ್ಟ್ ಫೋನ್ ಆಗಿರುತ್ತೆ. ಸೊ ಅದಾದಮೇಲೆ ಇಲ್ಲಿ ನೋಡ್ಬೋದು ಇದರಲ್ಲಿ ಯಾವುದೇ ರೀತಿಯ ಒಂದು ಹೆಚ್ಚಿನ ಮಾಹಿತಿಯನ್ನು ಕೊಟ್ಕೊಂಡಿಲ್ಲ. ಸೊ ಇದರ ಹಿಂಭಾಗ ಬಂದರೆ ಸ್ನೇಹಿತರೆ, ಇದರಲ್ಲಿ ಒಂದು 48 ಮೆಗಾಪಿಕ್ಸೆಲ್ ಸೆನ್ಸರ್ನ, ಅಂದರೆ ಇದರಲ್ಲಿ ನಿಮಗೆ ಕ್ವಾಡ್ ಪಿಕ್ಸೆಲ್ ಒಂದು ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಪ್ಲಸ್ ನಿಮಗೆ AI ಅಂದರೆ ಇದು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ನ ಒಂದು ಕ್ಯಾಮ್ರಾ ಸೆನ್ಸರ್ಗಳನ್ನ ಈ ಒಂದು ಸ್ಮಾರ್ಟ್ ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಜೊತೆಗೆ ನಿಮಗೆ ಫ್ರಂಟಲ್ಲಿ ಸ್ನೇಹಿತರೆ ಇಲ್ಲಿ ನೋಡ್ಬೋದು ಇದರಲ್ಲಿ ನಿಮಗೆ 25 ಮೆಗಾಪಿಕ್ಸೆಲ್ ಪ್ಲಸ್ ನಿಮಗೆ ಕ್ವಾಡ್ ಪಿಕ್ಸೆಲ್ ಒಂದು ಸೆನ್ಸರ್ನ ಫ್ರಂಟ್ ಸೈಡ್ ಕೂಡ ಕೊಟ್ಕೊಂಡಿದ್ದಾರೆ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ ಫೋನಿನ ಒಂದು ಡಿಸ್ಪ್ಲೇ ಮಾಹಿತಿ ಆಗಿರ್ಬೋದು. ಇದರಲ್ಲಿ ಏನು ಡಿಸ್ಪ್ಲೇ ಕೊಡ್ತಾ ಇದ್ದಾರೆ ಅಂದರೆ ಇದರಲ್ಲಿ ನಿಮಗೆ ಸಿನಿಮಾ ವಿಷನ್ ಅನ್ನುವಂಥ ಒಂದು ಡಿಸ್ಪ್ಲೇನ ಕೂಡ ಇದರಲ್ಲಿ ಅಳವಡಿಸಲಾಗಿದೆ ತಂತ್ರಜ್ಞಾನವನ್ನು. ಸೊ ಅದು ಬಿಟ್ಟು ನಂತರ ಏನು ಬಂದಿದೆ, ಇದು ಆನ್ ಬೋರ್ಡ್ ಸ್ಟೋರೇಜ್, ಇದು 128 ನಿಮಗೆ UFS ಒಂದು ಸ್ಟೋರೇಜಿನ ಒಂದು ಸ್ಮಾರ್ಟ್ ಫೋನ್ ನನ್ನ ಹತ್ರ ಬಂದಿದೆ. ಸೊ ಹಾಗಾದರೆ ಬನ್ನಿ ಈ ಒಂದು ಸ್ಮಾರ್ಟ್ ಫೋನ್ನ ಇವತ್ತು ಅನ್ಬಾಕ್ಸ್ ಮಾಡಿಬಿಟ್ಟು ಇದರ ಸಂಪೂರ್ಣವಾದಂತಹ ಒಂದು ಮಾಹಿತಿಯನ್ನು ಪಡ್ಕೊಳ್ಳೋಣ. ಸೊ ಈ ಒಂದು ಸ್ಮಾರ್ಟ್ ಫೋನ್ನ ಸ್ನೇಹಿತರೆ ನಾನು ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಯಾಕಂದರೆ ವೀಡಿಯೋದಲ್ಲಿ ಯಾವುದೇ ರೀತಿಯ ಒಂದು ಟೈಮ್ ವೇಸ್ಟ್ ಆಗಬಾರ್ದು ಅನ್ನೋ ಒಂದು ಕಾರಣಕ್ಕೋಸ್ಕರ. ಸೊ ನೋಡಿ ಇದನ್ನು ರ್ಯಾಪ್ಔಟ್ ನೀವು ಈ ರೀತಿಯಲ್ಲಿ ಮಾಡ್ಬೋದು. ಸೊ ಮೊದಲಿಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಮೋಟೋರೋಲಾ ಒನ್ ವಿಷನ್ ಏನು ಸ್ಮಾರ್ಟ್ ಫೋನ್ ಇದೆ, ಇದು ಆಂಡ್ರಾಯ್ಡ್ 1 ಪ್ರೋಗ್ರಾಮ್ ಬೇಸಸ್ಸಲ್ಲಿ ಈ ಒಂದು ಸ್ಮಾರ್ಟ್ ಫೋನ್ ರನ್ ಆಗುತ್ತೆ. ಜೊತೆಗೆ ಈ ಒಂದು ಸ್ಮಾರ್ಟ್ ಫೋನ್ ಸ್ನೇಹಿತರೆ ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಮೊದಲಾಗಿ ಹೇಳ್ಬಿಡ್ತೀನಿ. ಸೊ ನಡೀರಿ ಇದನ್ನು ಅನ್ಬಾಕ್ಸ್ ಮಾಡೋಣ. ಅನ್ಬಾಕ್ಸ್ ಬಿಟ್ಟು ನೋಡೋಣ ಇದು ಏನಿದೆ, ಹೇಗಿದೆ, ಏನೆಲ್ಲ ಬಂದಿದೆ ಈ ಒಂದು ಬಾಕ್ಸ್ ಒಳಗಡೆ ಅಂತ. ಸೊ ಇದು ತುಂಬ ಗಟ್ಟಿಯಾಗಿ ಕೂತ್ಕೊಂಡಿದೆ. ಓಕೆ, ಫೈನಲಿ ನಾನು ಓಪನ್ ಮಾಡಿದ್ದೀನಿ. ಇದು ಈ ರೀತಿಯಲ್ಲಿ ಒಂದು ಬಾಕ್ಸಿಂಗ್ ಒಂದು ಪ್ಯಾಕೇಜ್ ಆಗಿರುತ್ತೆ ಸ್ನೇಹಿತರೆ. ಪ್ಯಾಕೇಜ್ ಸ್ವಲ್ಪ ಮೇಲ್ ಕೆಳಗಡೆ ಆಗಿದೆ, ಯಾಕಂದರೆ ನಾನು ಈಗಾಗಲೇ ಬಾಕ್ಸ್ ಮಾಡಿಬಿಟ್ಟು ಮತ್ತೆ ಇಟ್ಟಿದ್ದೀನಿ ಅದಕ್ಕೆ. ಸೊ ಒಳಗಡೆ ನಿಮ್ಗೊಂದು ಪ್ಯಾಕೇಜ್ ಸಿಗುತ್ತೆ ಸ್ನೇಹಿತರೆ. ಈ ರೀತಿಯ ಒಂದು ಪ್ಯಾಕೇಜ್ ಬರುತ್ತೆ, ನೋಡ್ಬೋದು. ಸೊ ಇದು ಓಪನ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ. ನಿಮಗೊಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ, ನೋಡ್ಬೋದು ಯಾವ ರೀತಿಯ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್. ಇದು ಹೊಸ ಮಾದರಿಯ ಒಂದು ಸಿಮ್ ಇಜೆಕ್ಟಿಂಗ್ ಟೂಲ್ ಸಿಗುತ್ತೆ. ಇದನ್ನು ನಾನು ಸೈಡಿಗೆ ಇಡ್ತೀನಿ. ಸೊ ಅದಾದಮೇಲೆ ಒಳಗಡೆ ನೋಡಿದ್ರೆ ಸ್ನೇಹಿತರೆ, ನಿಮಗೆ ಕೆಲವು ಕ್ವಿಕ್ ಯೂಸರ್ಸ್ ಗೈಡ್ ಆಗಿರ್ಬೋದು ಅಥವಾ ಇದರ ಬಗ್ಗೆ ನೀವು ಯಾವ ಸ್ಮಾರ್ಟ್ಫೋನ್ನ ಯಾವ ರೀತಿ ಬಳಸಬೇಕು ಅನ್ನೋ ಒಂದು ಮಾಹಿತಿ ಇದೆ. ಸೊ ಅದನ್ನು ಸಹ ನೀವು ನೋಡ್ಕೊಬೋದು. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ಬಾಕ್ಸ್ ಒಳಗಡೆ ಸ್ನೇಹಿತರೆ ನಿಮಗೆ ಒಂದು ಫೋನ್ ಸಿಗುತ್ತೆ. ಸೊ ನೋಡ್ಬೋದು ಇದರಲ್ಲಿ ನಾನು ಆಗಲೇ ಇದರ ಒಂದು ಬ್ಯಾಕ್ ಕವರ್ ಹಾಕ್ಕೊಂಡು ಇಟ್ಟಿದ್ದೀನಿ. ಸೊ ಇದರಲ್ಲಿ ಸ್ನೇಹಿತರೆ ನಿಮಗೆ ಒಂದು ಸಿಲಿಕಾನ್ TPU ನಿಮಗೆ ಬ್ಯಾಕ್ ಕವರ್ ಸಹ ಸಿಗುತ್ತೆ, ನೋಡ್ಬೋದು. ಇದು ತುಂಬ ಅದ್ದೂರಿಯಾದಂಥ ಒಂದು ಬ್ಯಾಕ್ ಕವರ್ ಆಗಿರುತ್ತೆ. ಇದನ್ನು ಸಹ ನಾವು ಸೈಡ್ಗೆ ಇಡೋಣ. ಸೊ ಅದಾದಮೇಲೆ ನಿಮಗೊಂದು ಈಗಾಗಲೇ ನಾನು ಹೇಳಿರುವಂಥ ಒಂದು ಗ್ರೇಡಿಯಂಟ್ ಒಂದು ಬಣ್ಣದ ಒಂದು ಅದ್ದೂರಿಯ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ನೋಡ್ಬೋದು ಇದರ ಒಂದು ಬ್ಯಾಕ್ ಸೈಡಲ್ಲಿ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಇದು ಕಂಪ್ಲೀಟಾಗಿ ಹೊಳಿತಾ ಇದೆ. ಇದು ಯಾವ ರೀತಿಯ ಒಂದು ಹೊಳಿತಾ ಇದೆ ಅಂದರೆ, ಇದು ನಿಮಗೆ ಕಂಪ್ಲೀಟಾಗಿ ಒಂದು ಬೂದು ಬಣ್ಣ ಅಂತಂದರೆ ಇದು ಒಂದು ಸ್ವಲ್ಪ ಶೈನಿ ಬೂದು, ಅಂದರೆ ಇದು ತಾಮ್ರದ ಬಣ್ಣದ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಬ್ಯಾಕ್ ಸೈಡಿಂದ ನೋಡ್ಬೋದು. ಸೊ ತುಂಬ ಅದ್ದೂರಿಯಾಗಿದೆ. ಸೊ ನಡೀರಿ ಇದನ್ನು ನಾನು ಸ್ಟಾರ್ಟ್ ಮಾಡ್ತೀನಿ. ಇದಾಗಲೇ ನಾನು ಬೂಟ್ ಮಾಡಿದ್ದೀನಿ, ಇದನ್ನು ಸ್ಟಾರ್ಟ್ ಮಾಡ್ತೀನಿ. ಇದು ಆ್ಯಂಡ್ರಾಯ್ಡ್ ಒಂದು ಪ್ರೋಗ್ರಾಮ್ ಬೇಸ್ ರನ್ ಆಗುತ್ತೆ. ಇದರ ಪಂಚ್ ಹೋಲ್ ಡಿಸ್ಪ್ಲೇ ಒಳಗಡೆ ನಿಮಗೆ ಪಂಚ್ ಹೋಲ್ ಒಂದು ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ. ನಡೀರಿ ಇದನ್ನು ಸೈಡ್ಗೆ ಇಟ್ಬಿಟ್ಟು ಇನ್ನು ಬಾಕ್ಸಲ್ಲಿ ನೋಡೋಣ ಇನ್ನು ಏನು ಕೊಟ್ಟಿದ್ದಾರೆ ಅಂತೇಳಿ. ಸೊ ಬಾಕ್ಸ್ ಒಳಗಡೆ ಹೋದರೆ ಸ್ನೇಹಿತರೆ ನೋಡ್ಬೋದು ನಿಮಗೆ ಮೋಟೋರೋಲಾ ಒನ್ ವಿಷನ್ ಸ್ಮಾರ್ಟ್ಫೋನ್ ಒಳಗಡೆ ಸ್ನೇಹಿತರೆ ನಿಮಗೆ ಟೈಪ್ ಸಿ ಒಂದು ಕೇಬಲ್ ಲೈನ್ ಸಿಗುತ್ತೆ. ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ಇದು ಟೈಪ್ ಸಿನ ಸಪೋರ್ಟ್ ಮಾಡುತ್ತೆ. ಸೊ ಹಾಗಾಗಿ ನಿಮಗೆ ಟೈಪ್ ಸಿ ಒಂದು ಕೇಬಲ್ ಲೈನ್ ಸಿಗುತ್ತೆ ಈ ಒಂದು ಬಾಕ್ಸ್ ಒಳಗಡೆ. ಸೊ ಅದಾದಮೇಲೆ ನಿಮಗೆ ಸ್ನೇಹಿತರೆ ಈ ಒಂದು ಬಾಕ್ಸ್ ಒಳಗಡೆ ನಿಮಗೆ ಒಂದು ಟ್ರಾವೆಲ್ ಅಡಾಪ್ಟರ್ ಸಿಗುತ್ತೆ. ಸೊ ಅದನ್ನು ತೆಗೆದು ತೋರಿಸ್ತೀನಿ ಯಾವ ರೀತಿಯ ಒಂದು ಅಡಾಪ್ಟರ್ ಸಿಗುತ್ತೆ. ಸೊ ನೋಡ್ಬೋದು ಇದರಲ್ಲಿ ನಿಮಗೆ ಸ್ನೇಹಿತರೆ ಒಂದು ಟರ್ಬೋ ಪವರ್ ಒಂದು ಚಾರ್ಜ್, ಅಂದರೆ ಇದು ನಿಮಗೆ ಕಂಪ್ಲೀಟಾಗಿ ಇದು ಫಾಸ್ಟ್ ಕ್ವಿಕ್ ಚಾರ್ಜ್ ಮಾಡುವಂಥ ಒಂದು ಅಡಾಪ್ಟರ್ ಸಿಗುತ್ತೆ. ಇದು ಮೋಟೋರೋಲಾ ಕಂಪ್ನಿಯ ಗಟ್ಟಿಮುಟ್ಟಾದಂಥ ಒಂದು ಸ್ಮಾರ್ಟ್ಫೋನಿನ ಒಂದು ಚಾರ್ಜಿಂಗ್ ಅಡಾಪ್ಟರ್ ಆಗಿರುತ್ತೆ. ಈ ಒಂದು ಅಡಾಪ್ಟರ್ ಏನಿದೆ ಸ್ನೇಹಿತರೆ, ಇದು ನಿಮಗೆ ಕಂಪ್ಲೀಟಾಗಿ ಔಟ್ಪುಟ್ ಏನಪ್ಪ ಕೊಡ್ತಾ ಇದೆ ಅಂತಂದರೆ ಸ್ನೇಹಿತರೆ, ಇದು ನಿಮಗೆ 9 ವೋಲ್ಟ್ ನಿಮಗೆ ಔಟ್ಪುಟ್ ಕೊಡುತ್ತಂತೆ. ಜೊತೆಗೆ ಇದರಲ್ಲಿ ನಿಮಗೆ 1.2 ಆಂಪಿಯರ್ ಇದು ನಿಮಗೆ ಔಟ್ಪುಟ್ ಚಾರ್ಜ್ ಕೊಡುತ್ತೆ. ಸೊ ತುಂಬ ಗಟ್ಟಿಮುಟ್ಟಾಗಿದೆ. ಅದಲ್ಲದೆ ಇದು ಟರ್ಬೋ ಚಾರ್ಜ್ ಆಗಿರೋದ್ರಿಂದ, ಅಂತಂದರೆ ಟರ್ಬೋ ಚಾರ್ಜ್ ಅಂದರೆ ಇದು ಒಂದು ರೀತಿಯಲ್ಲಿ ಫಾಸ್ಟ್ ಚಾರ್ಜಿಂಗ್ ಸಹ ಸಪೋರ್ಟ್ ಮಾಡುತ್ತೆ. ಸೊ ಇದನ್ನೆಲ್ಲ ನಾವು ಸೈಡ್ಗೆ ಇಡೋಣ. ಇದೆಲ್ಲ ಈ ಒಂದು ಬಾಕ್ಸ್ ಒಳಗೆ ಬರುವಂತಹ ಕೆಲವು ಆಕ್ಸೆಸರೀಸ್ ಆಗಿರುತ್ತೆ. ಮೋಟೋರೋಲಾ ಒನ್ ವಿಷನ್ ಒಂದು ಸ್ಮಾರ್ಟ್ಫೋನಿನ ಒಂದು ಆಕ್ಸೆಸರೀಸ್. ಸೊ ನಡೀರಿ ಈ ಒಂದು ಫೋನ್ನ ನಾನು ಸ್ಟಾರ್ಟ್ ಮಾಡ್ತೀನಿ. ಈಗಾಗಲೇ ಅನ್ಬಾಕ್ಸ್ ಮಾಡಿದ್ದೀನಿ. ಈ ಒಂದು ಸ್ಮಾರ್ಟ್ಫೋನ್ನ ಆನ್ ಆಗಿದೆ.
ಸೊ ನೋಡ್ಬೋದು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಯಾವ ರೀತಿಯಲ್ಲಿ ಕಾಣಿಸ್ತಾ ಇದೆ ಅಂತೇಳಿ ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇದು ಮೊಟೋರೋಲಾ ಕಂಪ್ನಿಯ ಮೊಟ್ಟ ಮೊದಲ ಒಂದು ಪಂಚ್ ಹೋಲ್ ಹೊಂದ್ಕೊಂಡಿರುವಂಥ ಒಂದು ಸ್ಮಾರ್ಟ್ಫೋನ್ ಆಗಿರುತ್ತೆ ಸ್ನೇಹಿತರೆ. ಇದಕ್ಕೆ ಮುಂಚೆ ನಾವು ಯಾವುದೇ ರೀತಿಯ ಒಂದು ಸ್ಮಾರ್ಟ್ಫೋನ್ಗಳಲ್ಲಿ ಈ ರೀತಿಯ ಒಂದು ಪಂಚ್ ಹೋಲ್ ಹೊಂದಿರುವಂತಹ ಒಂದು ಫೋನ್ಗಳನ್ನ ನಾವು ನೋಡಿಲ್ಲ. ಇದು ಮೊದಲ ಒಂದು ಸ್ಮಾರ್ಟ್ಫೋನ್ ಅಂತ ಹೇಳ್ಬೋದು. ಸೊ ಅದಾದಮೇಲೆ ಸ್ನೇಹಿತರೆ, ಇದರ ಇಂಟರ್ಫೇಸ್ ಈ ರೀತಿಯಲ್ಲಿ ಬರುತ್ತೆ. ನೀವು ನೋಡ್ಬೋದು ಅದ್ದೂರಿಯಾದಂತಹ ಒಂದು ಲುಕ್ನ ಈ ಒಂದು ಸ್ಮಾರ್ಟ್ಫೋನ್ ಹೊಂದ್ಕೊಂಡಿದೆ. ಸೊ ಇದರ ಒಂದು ಮೂಲೆಗಳೇನಿದೆ ಇದು ಕಂಪ್ಲೀಟಾಗಿ ಕರ್ವ್ ಆಗಿದೆ. 2.5D ಕರ್ವ್ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಕೋನಗಳು ಹಾಕ್ಕೊಂಡಿದೆ. ಸೊ ನಡೀಲಿ ಇದರ ಒಂದು ಕೆಲವು ಫೀಚರ್ಗಳು ಹೇಳಬೇಕಂದ್ರೆ ಸ್ನೇಹಿತರೆ, ಮೊದಲಿಗೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಡಿಸ್ಪ್ಲೇ ಮಾಹಿತಿ ತಿಳ್ಕೊಬೇಕಂತಂದರೆ, ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ 6.3 ಇಂಚಿನ ನಿಮಗೆ LTPS ನಿಮಗೆ IPS LCD ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಸೊ ಈಗಾಗಲೇ ನೀವು ನೋಡ್ತಾ ಇರ್ಬೋದು, ಇದರಲ್ಲಿ ಯಾವುದೇ ರೀತಿಯ ಒಂದು ಬೆಜಲ್ ಅಂತ ಏನಿದೆ ಇದು ತುಂಬ ಕಮ್ಮಿ ಇದೆ. ಯಾವುದೇ ರೀತಿಯ ಒಂದು ಬೆಜಲ್ ಇಲ್ಲ, ಇಲ್ಲಿ ಕೂಡ ಇಲ್ಲ ಮತ್ತು ಇಲ್ಲಿಲ್ಲ. ಅಂದರೆ ಕಂಪ್ಲೀಟಾಗಿ ಇದನ್ನು ಒಂದು ರೀತಿಯಲ್ಲಿ ನಾವು ಬೆಜಲ್ಲೆಸ್ ಸ್ಮಾರ್ಟ್ಫೋನ್ ಅಂತ ಸಹ ಕರಿಬೋದು. ಸೊ ಇದು ನಿಮಗೆ ಸ್ನೇಹಿತರೆ 19:9 ಆಸ್ಪೆಕ್ಟ್ ರೇಷಿಯೋ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ಬರುತ್ತೆ. ಸೊ ಅದ್ಬಿಟ್ಟು ಇದರ ಒಂದು ಹಾರ್ಡ್ವೇರ್, ಈ ಒಂದು ಸ್ಮಾರ್ಟ್ಫೋನಿನ ಒಂದು ಹೆಚ್ಚಿನ ಮಾಹಿತಿ ಹೇಳಬೇಕಂದ್ರೆ, ಈ ಒಂದು ಸ್ಮಾರ್ಟ್ಫೋನ್ ಪ್ರೊಟೆಕ್ಷನ್ಗೋಸ್ಕರ ಈ ಒಂದು ಡಿಸ್ಪ್ಲೇ ಮೇಲೆ ನಿಮಗೆ ಕಾರ್ನಿಂಗ್ ಗೊರಿಲ್ಲಾ ಗ್ಲಾಸ್ ಒಂದು ಪ್ರೊಟೆಕ್ಷನ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಅದ್ಬಿಟ್ಟು ಇದರ ಒಂದು ಹಾರ್ಡ್ವೇರ್ ಅಥವಾ ಸಾಫ್ಟ್ವೇರ್ ಮಾಹಿತಿ ಕೂಡ ನಾನು ಹೇಳ್ತೀನಿ. ಸೊ ನೀವು ಸಹ ಅದನ್ನು ನೋಡ್ಬೋದು. ನಾನು ನಿಮಗೆ ತೋರಿಸ್ತಾ ಹೇಳ್ತೀನಿ ಇದರಲ್ಲಿ ಏನಿದೆ ಏನಿಲ್ಲ ಅನ್ನುವಂಥ ಮಾಹಿತಿಯನ್ನು. ಸೊ ಇಲ್ಲಿ ನೋಡ್ಬೋದು Motorola One Vision. ಸೊ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ಸ್ನೇಹಿತರೆ, ನನ್ನ ಹತ್ರ ಏನು ಬಂದಿದೆ, ಈಗಾಗಲೇ ನಾನು ನಿಮಗೆ ಹೇಳಿರುವಂತೆ ಈ ಒಂದು ಸ್ಮಾರ್ಟ್ಫೋನ್ ಏನಿದೆ ನನ್ನ ಹತ್ರ ಏನು ಬಂದಿದೆ, ಈ ಒಂದು ಸ್ಮಾರ್ಟ್ಫೋನ್. ಸೊ ಇಲ್ಲಾಗಲೇ ನಾನು ನಿಮಗೆ ಹೇಳಿದೆ, ಇದು ನಿಮಗೆ 4GB ರ್ಯಾಮ್ ಮತ್ತು 128GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ನನ್ನ ಹತ್ರ ಬಂದಿದೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಸ್ನೇಹಿತರೆ ನಿಮಗೆ ಈಗ ಅಂದರೆ ಆ್ಯಂಡ್ರಾಯ್ಡ್ 9.0 ನಿಮಗೆ ಆ್ಯಂಡ್ರಾಯ್ಡ್ 1 ವರ್ಷನ್ ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಇದರಲ್ಲಿ ಚಿಪ್ಸೆಟ್ ಏನು ಕೊಟ್ಟಿದ್ದಾರೆ ಸ್ನೇಹಿತರೆ, ಈ ಸತಿ ಚಿಪ್ಸೆಟ್ನ ಈ ಒಂದು Motorola ಅವರು ಸ್ಯಾಮ್ಸಂಗ್ನ ಒಂದು ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಬಳಸ್ಕೊಂಡಿದ್ದಾರೆ. ಅಂದರೆ ಇದರಲ್ಲಿ ನಿಮಗೆ Exynos ನಿಮಗೆ 9609 ಒಂದು Exynos ಚಿಪ್ಸೆಟ್ನ ಈ ಒಂದು ಸ್ಮಾರ್ಟ್ಫೋನ್ ಜೊತೆಗೆ ಬರುತ್ತೆ. ಜೊತೆಗೆ ಇದರಲ್ಲಿ ಯಾವುದೇ ರೀತಿಯ ಒಂದು ಕ್ವಾಲ್ಕಮ್ ಆಗಿರ್ಬೋದು ಅಥವಾ ಸಿಲಿಕಾನ್ ಆಗಿರ್ಬೋದು ಯಾವುದೇ ರೀತಿಯ ಹೆಚ್ಚಿನ ಚಿಪ್ಸೆಟ್ನ ಬಿಟ್ಬಿಟ್ಟು ಹಾಕೊಳ್ದೇನೆ ಸೊ ಇವರು ಸ್ಯಾಮ್ಸಂಗಿನ ಒಂದು Exynos ಒಂದು ಚಿಪ್ಸೆಟ್ನ ಬಳಸ್ಕೊಂಡಿದ್ದಾರೆ. ಸೊ ಇಲ್ಲಿ ಸ್ವಲ್ಪ ನಾವು ನೋಡಬೇಕಾಗಿದೆ ಏನಪ್ಪ ವಿಷಯ ಅಂತಂದರೆ, ಈಗಷ್ಟೇ ನಾವು ಸ್ಯಾಮ್ಸಂಗ್ ಅವರು ಸಹ ಈಗಾಗಲೇ ಬಿಡುಗಡೆ ಮಾಡಿರುವಂತಹ ಒಂದು ಸ್ಯಾಮ್ಸಂಗ್ ಗ್ಯಾಲಕ್ಸಿ M40 ಒಂದು ಸ್ಮಾರ್ಟ್ಫೋನ್ ಸಹ ನೀವು ನೋಡಿರ್ಬೋದು. ಅದು ಸಹ ಇದೇ ರೀತಿಯ ಒಂದು ಪಂಚ್ ಹೋಲ್ ಡಿಸ್ಪ್ಲೇ ಜೊತೆಗೆ ಬರುತ್ತೆ. ಸೊ ಅದರಲ್ಲಿ ಸಹ ಸ್ಯಾಮ್ಸಂಗ್ನ ತನ್ನದೇ ಆದಂಥ ಒಂದು OS ಅಥವಾ ತನ್ನದೇ ಆದಂಥ ಒಂದು ಚಿಪ್ಸೆಟ್ನ ಹೊಂದ್ಕೊಂಡಿದೆ. ಸೊ ಇದು ಸಹ ಅದೇ ರೀತಿಯ ಒಂದು ಚಿಪ್ಸೆಟ್ನ ಹೊಂದ್ಕೊಂಡಿದೆ, Exynos 9609 ಅನ್ನುವಂಥ ಒಂದು ಚಿಪ್ಸೆಟ್ನ. ಸೊ ಇದು ಸ್ಯಾಮ್ಸಂಗ್ನ ಒಂದು ಚಿಪ್ಸೆಟ್ ಆಗಿರುತ್ತೆ. ಸೊ ಇದು ನಿಮಗೆ ಆಕ್ಟಾ ಕೋರ್ ನಿಮಗೆ 2.2 GHz ಜೊತೆಗೆ ಇದು Mali G72 MP3 ಜೊತೆಗೆ ಈ ಒಂದು ಸ್ಮಾರ್ಟ್ಫೋನ್ ರನ್ ಆಗುತ್ತೆ. ಸೊ ಅದಾದಮೇಲೆ ಇದರ ಒಂದು ಮೆಮೊರಿ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, Motorola ಕಂಪ್ನಿ ಸ್ನೇಹಿತರೆ ಅವರ ಸ್ಟೋರೇಜ್ ಏನಿದೆ ಅವರು ಯಾವಾಗಲೂ ಸಹ ತುಂಬ ಅದ್ದೂರಿಯಾದಂಥ ಒಂದು ಸ್ಟೋರೇಜ್ ಒಂದು ಕೆಪಾಸಿಟಿನ ಕೊಡ್ತಾರೆ. ಸೊ ಇದರಲ್ಲಿ ನೀವು ಕಂಪ್ಲೀಟಾಗಿ 1 TB ಅಂದರೆ 1 ಟೆರಾಬೈಟ್ವರೆಗೂ ನೀವು ಈ ಒಂದು ಸ್ಮಾರ್ಟ್ಫೋನಲ್ಲಿ ನೀವು ಮೈಕ್ರೋ SD ಕಾರ್ಡ್ನ ಬಳಸ್ಕೊಂಡು ಇದರಲ್ಲಿ ನೀವು ಸ್ಟೋರೇಜ್ನ ಎಕ್ಸ್ಟೆಂಡ್ ಮಾಡ್ಕೊಬಹುದು. ಸೊ ಅದ್ಬಿಟ್ಟು ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಸದ್ಯಕ್ಕೆ ನನ್ನ ಹತ್ರ ಒಂದೇ ಒಂದು ವೇರಿಯಂಟಲ್ಲಿ ಬಂದಿದೆ. ಅಂದರೆ 4GB ರ್ಯಾಮ್ ಮತ್ತು 128GB ಒಂದು ಸ್ಟೋರೇಜಿನ ಒಂದು ವೇರಿಯಂಟ್ ಆಗಿರುತ್ತೆ. ಅದ್ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಸ್ನೇಹಿತರೆ ಮುಖ್ಯವಾಗಿ ಇದರ ಒಂದು ಕ್ಯಾಮ್ರಾ ಮಾಹಿತಿ ನೋಡೋಣ. ಸೊ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ಸ್ನೇಹಿತರೆ, ಬ್ಯಾಕ್ ಸೈಡಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ನ ಕೊಟ್ಕೊಂಡಿದ್ದಾರೆ. ಸೊ ಇದು ಸಹ ಇದರ ಮೌಂಟ್ ಏನಿದೆ ಇದು ತುಂಬ ಹೊರಗಡೆ ಬಂದಿದೆ. ಒಂದು ವೇಳೆ ನೀವು ಇದರಲ್ಲಿ ನೀವು ಇದರ ಒಂದು TPU ಕವರ್ನ ಹಾಕಿದ್ರೆ ಸೊ ನೋಡ್ಬೋದು. ಸೊ TPU ಕವರ್ ಏನು ಮಾಡುತ್ತೆ ಸ್ನೇಹಿತರೆ, ಇದು ಕಂಪ್ಲೀಟಾಗಿ ಲೆನ್ಸ್ನ ಕವರ್ ಮಾಡ್ಕೊಳ್ಳುತ್ತೆ. ಇದರಲ್ಲಿ ಯಾವುದೇ ರೀತಿಯ ಒಂದು ಸ್ಕ್ರ್ಯಾಚ್ ಅಷ್ಟಾಗಿ ಬರೋಲ್ಲ. ಬಟ್ ಆದರೂ ಸಹ ಸ್ನೇಹಿತರೆ ಈ TPU ಕವರ್ ಏನಿದೆ ಇದು ಸ್ವಲ್ಪ ಅದೇ ರೀತಿಯ ಮೌಂಟ್ ಯಾವ ಥರ ಎದ್ದಿದೆ ಅದೇ ರೀತಿ ಇದರಲ್ಲಿ ಸಹ ಎದ್ದಿದ್ರೆ ತುಂಬ ಚೆನ್ನಾಗಿರ್ತಾಯಿತ್ತು. ಇದ್ರೆ ಆದರೂ ಕೂಡ ನೋಡ್ಬೋದು ಇಲ್ಲಿ ನನ್ನ ಕೈ ಆರಾಮಾಗಿ ಆ ಲೆನ್ಸ್ಗಳ ಮೇಲೆ ಒಯ್ತಾ ಇದೆ. ಸೊ ಇಲ್ಲಿ ಸ್ಕ್ರ್ಯಾಚ್ ಆಗುವ ಸ್ವಲ್ಪ ಭಯ ಆಗಿರುತ್ತೆ. ಸೊ ಮೌಂಟ್ ಇಲ್ಲಿ ತುಂಬ ಜಾಸ್ತಿ ಇದೆ, ಬಟ್ ಇದರಲ್ಲಿಲ್ಲ. ಸೊ ನೀವು ಬೇರೆ ಯಾವುದೇ ರೀತಿಯ ಒಂದು ಕವರ್ಗಳನ್ನ ನೀವು ತೊಗೊಬೋದು ಮಾರ್ಕೆಟಲ್ಲಿ, ಅದರಲ್ಲಿ ಯಾವುದೇ ತೊಂದರೆ ಇಲ್ಲ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಡ್ವೆಲ್ ಕ್ಯಾಮ್ರಾ ಸೆಟಪ್ ಕೊಡ್ತಾ ಇದ್ದಾರೆ. ಸೊ ಇದರಲ್ಲಿ ಪ್ರೈಮರಿ ಕ್ಯಾಮ್ರಾ ಏನು ಬರ್ತಾ ಇದೆ ಇದು ನಿಮಗೆ 48 ಮೆಗಾಪಿಕ್ಸೆಲ್ f1.7 ಅಪೇಚರ್ ಜೊತೆಗೆ ನಿಮಗೆ ವೈಡ್ ಆ್ಯಂಗಲ್ ಲೆನ್ಸ್ ಜೊತೆಗೆ ಮೊದಲ ಒಂದು ಇದರ ಪ್ರೈಮರಿ ಕ್ಯಾಮ್ರಾ ಬರುತ್ತೆ. ಸೊ ಅದಲ್ಲದೆ ಸ್ನೇಹಿತರೆ, ಇದರಲ್ಲಿ ನಿಮಗೆ ಈಗಾಗಲೇ ಹೇಳಿರುವಂತೆ ನಾನು ಈಗ ಒಂದು ಪ್ರೈಮರಿ ಕ್ಯಾಮ್ರಾದಲ್ಲಿ ನಿಮಗೆ ಆಪ್ಟಿಕಲ್ ಇಮೇಜ್ ಸ್ಟೆಬಿಲೈಸೇಷನ್ ಮತ್ತು AI ಸೆನ್ಸರ್ ಸಹ ಈ ಒಂದು ಸ್ಮಾರ್ಟ್ ಒಂದು ಲೆನ್ಸ್ಗಳಲ್ಲಿ ಕೆಲಸ ಮಾಡುತ್ತೆ. ಇದರ ಸೆಕೆಂಡರಿ ಕ್ಯಾಮ್ರಾ ಏನು ಬರ್ತಾ ಇದೆ ಇದರಲ್ಲಿ ನಿಮಗೆ 5 ಮೆಗಾಪಿಕ್ಸೆಲ್ ನಿಮಗೆ f2.2 ಅಪೇಚರ್ ಜೊತೆಗೆ ಇದರಲ್ಲಿ ನಿಮಗೆ ಡೆಪ್ತ್ ಸೆನ್ಸರ್ನ ಸಪೋರ್ಟ್ ಮಾಡುತ್ತೆ ಇದರ ಒಂದು ಸೆಕೆಂಡರಿ ಕ್ಯಾಮ್ರಾ. ಸೊ ಅದಾದಮೇಲೆ ಸ್ನೇಹಿತರೆ ಕೆಳಗಡೆ ನೀವು ನೋಡ್ತಾ ಇರುವಂತೆ ಇದರಲ್ಲಿ ನಿಮಗೆ ಡ್ವೆಲ್ ಟೋನ್ ಫ್ಲ್ಯಾಶ್ ನಿಮಗೆ LED ಫ್ಲ್ಯಾಶ್ ಲೈಟ್ನ ಕೊಡ್ತಾ ಇದೆ. ಇದು ಡ್ವೆಲ್ ಟೋನ್ ಆಗಿರುತ್ತೆ, ಡ್ವೆಲ್ LED ಆಗಿರುತ್ತೆ ಸ್ನೇಹಿತರೆ. ಸೊ ಇದರಲ್ಲಿ ನಿಮಗೆ ಆ ಒಂದು ಫ್ಲ್ಯಾಶ್ ಲೈಟ್ ಸಹ ಕೊಡ್ತಾ ಇದ್ದಾರೆ. ಸೊ ಅದಾದಮೇಲೆ ನೀವು ಇದರ ಮಧ್ಯಭಾಗದಲ್ಲಿ ನೋಡ್ಬೋದು. ಸೊ ಈ ಒಂದು Motorola One Vision ಏನಿದೆ ಸೊ ಇದರಲ್ಲಿ ನಿಮಗೆ ಫಿಂಗರ್ ಪ್ರಿಂಟ್ ಸೆನ್ಸರ್ನ ಕೊಡ್ತಾ ಇದ್ದಾರೆ ಮಧ್ಯಭಾಗದಲ್ಲಿ. ಸೊ ಇದು ನಿಮಗೆ ಪ್ರೊಟೆಕ್ಷನ್ಗಾಗಿ ನೀವು ಫಿಂಗರ್ ಪ್ರಿಂಟ್ ಸೆನ್ಸರ್ನ ಬಳಸ್ಕೊಬೋದು. ಸೊ ಅದಾದಮೇಲೆ ಕೆಳಗಡೆ ನೋಡ್ಬೋದು ನಿಮಗೆ
ಇದು ಕಾಣಿಸ್ತಿಲ್ದಿರ್ಬೋದು, ಯಾಕಂದರೆ ಇಲ್ಲಿ ನಿಮಗೆ ಆ್ಯಂಡ್ರಾಯ್ಡ್ 1 ಅಂತ ಬರ್ಕೊಂಡಿದ್ದಾರೆ. ಇದು ಒಂದು ಡಾರ್ಕ್ ಒಂದು ಶೈನಿ ಒಂದು ಕಲರಲ್ಲಿ ಬರ್ಕೊಂಡಿದ್ದಾರೆ. ಇಲ್ಲಿ ನೋಡ್ಬೋದು, ನಾನು ತಿರುಗಿಸ್ತೀನಿ, ನಿಮಗೆ ಯಾವಾಗಾದ್ರೂ ಕಾಣಿಸಿದ್ರೆ ನೋಡ್ಬೋದು, ಆ್ಯಂಡ್ರಾಯ್ಡ್ 1 ಅಂತ ಬರ್ಕೊಂಡಿದ್ದಾರೆ. ಸೊ ಇದು ಬ್ಯಾಕ್ ಸೈಡಿನ ಒಂದು ಮಾಹಿತಿ ಆಗಿರುತ್ತೆ. ಇದೆಲ್ಲ ಫ್ರಂಟ್ ಸೈಡಲ್ಲಿ ನೋಡಬೇಕಂದ್ರೆ ಸ್ನೇಹಿತರೆ, ಫ್ರಂಟ್ ಸೈಡನ್ನ ನಾನು ಸ್ವಲ್ಪ ಅದನ್ನು ಓಪನ್ ಮಾಡ್ತೀನಿ. ಓಪನ್ ಮಾಡುವಾಗ ನಿಮಗೆ ಇನ್ನೂ ಸ್ವಲ್ಪ ಅಚ್ಚುಕಟ್ಟಾಗಿ ಇದು ಕಾಣಿಸುತ್ತೆ, ನೋಡ್ಬೋದು. ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ಇಲ್ಲಿ ನಿಮಗೆ ಸೆಲ್ಫಿ ಕ್ಯಾಮ್ರಾನ ಕೊಡ್ತಾ ಇದ್ದಾರೆ ಫ್ರಂಟ್ ಸೈಡಲ್ಲಿ. ಸೊ ಇದರಲ್ಲಿ ಫ್ರಂಟಲ್ಲಿ ಏನು ಬರ್ತಾ ಇದೆ ಸ್ನೇಹಿತರೆ, ಇಲ್ಲಿ ನಿಮಗೆ 25 ಮೆಗಾ ಪಿಕ್ಸೆಲ್ನ ನಿಮಗೆ f2.0 ಅಪರ್ಚರ್ ಜೊತೆಗೆ ನಿಮಗೆ 0.9 ನ್ಯಾನೋ ನಿಮಗೆ ಎಮ್ ಜೊತೆಗೆ ಈ ಒಂದು ಫ್ರಂಟ್ಸ್ ಒಂದು ಸೆಲ್ಫಿ ಕ್ಯಾಮ್ರಾನ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದ್ದಾರೆ. ಸೊ ಫ್ರಂಟ್ ಸೈಡಲ್ಲಿ ಸ್ನೇಹಿತರೆ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳನ್ನ ನೀವು ಅಥವಾ ಯಾವುದೇ ರೀತಿಯ ಒಂದು ಫೋಟೋಗಳನ್ನ ವೀಡಿಯೋ ಒಂದು ಮುಖ್ಯವಾಗಿ ಹೇಳಬೇಕಂದ್ರೆ, ಸೊ ಫ್ರಂಟಲ್ಲಿ ನೀವು ಅದ್ದೂರಿಯಾಗಿ ನೀವು 1080p ಒಂದು ರೆಸೊಲ್ಯೂಷನಲ್ಲಿ ನೀವು ತೊಗೊಬೋದು. ಅಂದರೆ 30 FPS ಜೊತೆಗೆ ನೀವು ಯಾವುದೇ ರೀತಿಯ ಒಂದು ಫ್ರಂಟಲ್ಲಿ ನೀವು ವೀಡಿಯೋಗಳನ್ನ ತಗೊಬಹುದು. ಸೊ ಅದು ಬಿಟ್ಟು ಇದರ ಒಂದು ಕ್ಯಾಮ್ರಾ ಸ್ಯಾಂಪಲ್ಗಳು ತೋರಿಸ್ಬೇಕಂದ್ರೆ ಸ್ನೇಹಿತರೆ, ಈಗಾಗಲೇ ನಾನು ನೋಡ್ಬೋದು ನಾನು ಇದರಲ್ಲಿ ತುಂಬ ಒಂದು ಇಮೇಜ್ಗಳನ್ನ ತೆಗೆದಿದ್ದೀನಿ. ಸೊ ಇದು ಈಗಷ್ಟೇ ನೋಡ್ಬೋದು, ಇಲ್ಲಿ ನನ್ನ ಮುಂದೆನೂ ಅದೇ ಒಂದು ಚಿತ್ರ ಇರೋದು. ಸೊ ಈಗಷ್ಟು ನಾನು ತೆಗೆದಿರೋ ಒಂದು ಇಮೇಜ್ಗಳಾಗಿರುತ್ತೆ, ನೋಡ್ಬೋದು. ತುಂಬ ಅದ್ದೂರಿಯಾದಂಥ ಒಂದು ಇಮೇಜ್ಗಳು ಬರುತ್ತೆ ಸ್ನೇಹಿತರೆ. ಕ್ಲಾರಿಟಿ ಕೂಡ ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಅದಲ್ಲದೆ ನಾವು ಲೋ ಲೈಟಲ್ಲಿ ಸಹ ನಾವು ಕೆಲವು ಇಮೇಜ್ಗಳನ್ನ ತೆಗೆದಿದ್ವಿ. ಸೊ ಅದು ಸಹ ತುಂಬ ಅದ್ದೂರಿಯಾಗಿ ಬರುತ್ತೆ. ನೋಡಿ, ಇದೆಲ್ಲ ನಾವು ಲೋ ಲೈಟಲ್ಲಿ ತೆಗೆದಿರುವಂಥ, ಅಂದರೆ ಲೈಟ್ ಆಫ್ ಮಾಡಿಬಿಟ್ಟು ಇದರಲ್ಲಿ ಬರುವಂಥ ಒಂದು ಫ್ಲ್ಯಾಶ್ನ ನಾವು ಯೂಸ್ ಮಾಡ್ಕೊಂಡು ತೆಗೆದಿರೋದು ತುಂಬ ಚೆನ್ನಾಗಿದೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಕ್ಯಾಮ್ರಾ ಕ್ಲಾರಿಟಿ ಬಗ್ಗೆ ಮಾತಾಡಬೇಕಂದ್ರೆ ಸ್ನೇಹಿತರೆ, ನಿಜಕ್ಕೂ ಅದ್ದೂರಿಯಾಗಿದೆ. ಇಲ್ಲಿ ನೋಡ್ಬೋದು, ಇದು ನಾವು ನೈಟ್ ವಿಷನಲ್ಲಿ ತೆಗೆದಿರುವಂತಹ ಒಂದು ಕೆಲವು ಇಮೇಜ್ಗಳಾಗಿರುತ್ತೆ, ನೋಡ್ಬೋದು. ತುಂಬ ಅಚ್ಚುಕಟ್ಟಾದಂತಹ ಒಂದು ಇಮೇಜ್ಗಳನ್ನ ನೈಟ್ ಮೂಡಲ್ಲಿ ಸಹ ಈ ಒಂದು ಸ್ಮಾರ್ಟ್ಫೋನ್ ಕೊಡುತ್ತೆ. ಇದು ಫ್ಲ್ಯಾಶ್ ಜೊತೆಗೆ ತೆಗೆದಿರುವಂತಹ ಒಂದು ಇಮೇಜ್ ಆಗಿರುತ್ತೆ ಸ್ನೇಹಿತರೆ. ಇದು ನಿಮಗೆ ವಿತೌಟ್ ಫ್ಲ್ಯಾಶಲ್ಲಿ ತೆಗೆದಿರುವಂತಹ ಒಂದು ಇಮೇಜ್ ಆಗಿರುತ್ತೆ. ಸೊ ಕ್ಯಾಮ್ರಾ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ, ತುಂಬ ಅದ್ದೂರಿಯಾದಂತಹ ಒಂದು ಸ್ಮಾರ್ಟ್ಫೋನ್ ಕ್ಯಾಮ್ರಾ ಒಂದು ಲೆನ್ಸ್ಗಳನ್ನ ಹೊಂದ್ಕೊಂಡಿದೆ. ಸೊ ಅದು ಬಿಟ್ಟು ಇದು ಫ್ರಂಟ್ ಸೈಡಲ್ಲಿನ ಒಂದು ಕ್ಯಾಮ್ರಾ ಮಾಹಿತಿ ಈಗಾಗಲೇ ಹೇಳಿದ್ದೀನಿ. ಜೊತೆಗೆ ನಿಮಗೆ ಇದರ ಒಂದು ಬೇಸಿಕ್ ಫೀಚರ್ ಏನಿದೆ, ಇದರಲ್ಲಿ ಫೇಸ್ ಅನ್ಲಾಕ್ ಮಾಡುವಂಥ ಫೀಚರ್ ಆಗಿರ್ಬೋದು, ಮತ್ತು ಇದರಲ್ಲಿ ಹಲವಾರು ರೀತಿಯ ಒಂದು ಬೇಸಿಕ್ ಫೀಚರ್ಗಳನ್ನ ಫ್ರಂಟ್ ಸೈಡಲ್ಲಿ ಕೊಟ್ಕೊಂಡಿದ್ದಾರೆ. ಸೊ ಅದರಲ್ಲಿ ಯಾವುದೇ ರೀತಿಯ ಒಂದು ತೊಂದರೆ ಇಲ್ಲ. ಸೊ ಅದು ಬಿಟ್ಟು ಈ ಒಂದು ಸ್ಮಾರ್ಟ್ಫೋನಿನ ಒಂದು ಫಿಸಿಕಲ್ ಓವರ್ ವ್ಯೂ ಕೊಡಬೇಕಂತಂದರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನಲ್ಲಿ ನೋಡ್ಬೋದು, ಕೆಳಗಡೆ ಸೈಡಿಗೆ ಬಂದರೆ ನಿಮಗೆ ಆಡಿಯೋ ಮೈಕ್ ಕೊಡ್ತಾ ಇದ್ದಾರೆ. ಜೊತೆಗೆ ಇಲ್ಲಿ ನಿಮಗೆ ಟೈಪ್ ಸಿ ಒಂದು ಪೋರ್ಟ್ ಸಿಗುತ್ತೆ, ನಿಮಗೆ ಇಲ್ಲಿ ಸ್ಪೀಕರ್ ಗ್ರಿಲ್ಗಳು ಸಿಗುತ್ತೆ. ಈ ಸೈಡಿಗೆ ಬಂದರೆ ಸ್ನೇಹಿತರೆ, ನಿಮಗೆ ಆನ್ ಆಫ್ ಬಟನ್ ಮತ್ತು ವಾಲ್ಯೂಮ್ ರಾಕರ್ಗಳನ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಸೊ ಇದು ಆನ್ ಆಫ್ ಬಟನ್ ಏನಿದೆ, ಇದು ತುಂಬ ಟೆಕ್ಸ್ಚರ್ ಆಗಿದೆ. ಇಲ್ಲಿ ನೋಡ್ಬೋದು, ಇದು ಪ್ಲೇನ್ ಅಲ್ಲ, ಇದು ಟೆಕ್ಸ್ಚರ್ ಒಂದು ಬಟನ್ನ ಕೊಡ್ತಾ ಇದ್ದಾರೆ. ಸೊ ನೋಡೋಣ, ಇದನ್ನು ಲಾಂಗ್ ಹೋಲ್ಡ್ ಮಾಡಿ ನಮಗೆ ಗೂಗಲ್ ಅಸಿಸ್ಟೆಂಟ್ ಆಗ್ಬೋದು ಅಂತ. ಇಲ್ಲ, ಇದರಲ್ಲಿ ಯಾವುದೇ ರೀತಿಯ ಒಂದು ಗೂಗಲ್ ಅಸಿಸ್ಟೆಂಟಿನ ಒಂದು ಬಟನ್ನ ಕೊಟ್ಟಿಲ್ಲ. ಸೊ ಮೇಲ್ ಸೈಡಲ್ಲಿ ಬಂದರೆ ಇಲ್ಲಿ ನಿಮಗೆ ನಾಯ್ಸ್ ಕ್ಯಾನ್ಸಲೇಷನ್ ಸೆನ್ಸರ್ಗಳನ್ನ ಕೊಡ್ತಾ ಇದ್ದಾರೆ, ಮತ್ತು ನಿಮಗೆ 3.5mm ಆಡಿಯೋ ಜಾಕ್ನ ಇಲ್ಲಿ ಕೊಡ್ತಾ ಇದ್ದಾರೆ. ಮತ್ತು ಈ ಸೈಡಲ್ಲಿ ನಿಮಗೆ ಸಿಮ್ ಟ್ರೈ ಕೊಡ್ತಾ ಇದ್ದಾರೆ ಸ್ನೇಹಿತರೆ. ಈ ಒಂದು ಸಿಮ್ ಟ್ರೈ, ಈ ಒಂದು ಸ್ಮಾರ್ಟ್ಫೋನಲ್ಲಿ ಯಾವ ರೀತಿ ಒಂದು ಸಿಮ್ ಟ್ರೈ ಕೊಟ್ಟಿದ್ದಾರೆ ಅಂತ ನೋಡೋಣ ಬನ್ನಿ. ಸೊ ಇದನ್ನು ನಾನು ಎಜೆಕ್ಟ್ ಮಾಡಿದ್ದೀನಿ ಸ್ನೇಹಿತರೆ, ನೋಡ್ಬೋದು. ಇಲ್ಲಿ ನೀವು ಒಂದು ಮೈಕ್ರೋ SD ಕಾರ್ಡ್, ಒಂದು ನ್ಯಾನೋ ಸಿಮ್ನ ನೀವು ಒಟ್ಟಿಗೆ ಬಳಸ್ಕೊಬೋದು, ಅಥವಾ 2 ನ್ಯಾನೋ ಸಿಮ್ಗಳನ್ನ ನೀವು ಒಟ್ಟಿಗೆ ಬಳಸ್ಕೊಬೋದು. ಸೊ 2 ಸಿಮ್ ಮತ್ತು ಒಂದು ಮೆಮೊರಿ ಕಾರ್ಡ್ನ ನೀವು ಒಟ್ಟಿಗೆ ಬಳಸೋಕ್ಕಾಗಲ್ಲ. ಇದರಲ್ಲಿ ನೀವು ಯಾವುದಾದ್ರೂ 2 ಮಾತ್ರ ನೀವು ಬಳಸ್ಕೊಬಹುದಾಗಿದೆ. ಸೊ ಅದು ಬಿಟ್ಟು ಸ್ನೇಹಿತರೆ, ಕೊನೆಯದಾಗಿ ಈ ಒಂದು ಸ್ಮಾರ್ಟ್ಫೋನಿನ ಒಂದು ಬ್ಯಾಟ್ರಿ ಬ್ಯಾಕಪ್ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಈ ಒಂದು ಸ್ಮಾರ್ಟ್ಫೋನ್ ಏನಿದೆ, ಸೊ ಈ ಒಂದು ಸ್ಮಾರ್ಟ್ಫೋನಲ್ಲಿ ನಿಮಗೆ ಅದ್ದೂರಿಯಾದಂಥ, ಅಂದರೆ ಇದರಲ್ಲಿ ನಿಮಗೆ 3500 mAh ಒಂದು ನಾನ್ ರಿಮ್ಯೂವಬಲ್ ಬ್ಯಾಟ್ರಿಯನ್ನು ನಿಮಗೆ ಬ್ಯಾಕ್ ಸೈಡಲ್ಲಿ ಕೊಡ್ತಾ ಇದ್ದಾರೆ ಈ ಒಂದು ಸ್ಮಾರ್ಟ್ಫೋನ್ನ ಪವರ್ಗೊಳಿಸೋಕ್ಕೋಸ್ಕರ. ಸೊ ಇದೆಲ್ಲ ಸ್ನೇಹಿತರೆ ಈ ಒಂದು ಸ್ಮಾರ್ಟ್ಫೋನಿನ ಕೆಲವು ಫೀಚರ್ ಆಗಿರುತ್ತೆ ಮತ್ತು ಇದರ ಒಂದು ಅನ್ಬಾಕ್ಸಿಂಗ್ ಮಾಹಿತಿ ಆಗಿರುತ್ತೆ. ಸೊ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ನೀವು ಏನು ಅನ್ಕೊತೀರಾ ಅನ್ನುವಂಥ ಒಂದು ಕಮೆಂಟ್ನ ನೀವು ನನಗೆ ತಿಳಿಸ್ಬೋದು. ಬೆಲೆ ಬಗ್ಗೆ ಹೇಳಬೇಕಂದ್ರೆ ಸ್ನೇಹಿತರೆ, ಇದು ಪಂಚುವಲ್ ಡಿಸ್ಪ್ಲೇ ಹೊಂದ್ಕೊಂಡಿರುವಾಗ ಒಂದು ಕಾರಣದಿಂದಾಗಿ, ಸೊ ಇದು ಸ್ನೇಹಿತರೆ ನನ್ನ ಪ್ರಕಾರ ಹೇಳಬೇಕಂದ್ರೆ, ಈಗೇನು ಮಾರುಕಟ್ಟೆಯಲ್ಲಿ ಇದನ್ನು ಬೆಲೆ ಘೋಷಣೆ ಆಗಿದೆ ಅದು ತುಂಬ ಜಾಸ್ತಿ ಅನಿಸುತ್ತೆ. ಒಂದು ರೀತಿಯಲ್ಲಿ ಇವಾಗ ಏನು ಫೋನ್ಗಳು ಬರ್ತಾ ಇದೆ, ಸ್ಯಾಮ್ಸಂಗ್ ಕೂಡ ಇದೇ ರೀತಿ ಒಂದು ಫೋನ್ಗಳನ್ನ ತರ್ತದೆ, ಗ್ಯಾಲಕ್ಸಿ M14 ನೋಡ್ಕೊಬೋದು ನೀವು. ಸೊ ಇದರಲ್ಲಿ ಸಹ ನಿಮಗೆ ಒಂದು ನಾಚ್, ಒಂದು ಪಂಚ್ ಹೋಲ್ ಡಿಸ್ಪ್ಲೇನ ಕೊಡ್ತಾ ಇದ್ದಾರೆ. ಜೊತೆಗೆ ಇದರಲ್ಲಿ ಮತ್ತೊಂದು ಏನಪ್ಪ ವಿಶೇಷತೆ ಅಂತಂದರೆ ಸ್ನೇಹಿತರೆ, ನಿಮಗೆ ಇಲ್ಲಿ ನೋಡ್ಬೋದು, ನಿಮಗೆ ಡಾಲ್ಬಿ, ನಿಮಗೆ ಅಟ್ಮಾಸ್ ಸೌಂಡ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಕೊಡ್ತಾ ಇದೆ. ಅಂದರೆ ಇದರಲ್ಲಿ ನೀವು ಯಾವುದೇ ರೀತಿಯ ಒಂದು ವೀಡಿಯೋಗಳು ಅಥವಾ ಆಡಿಯೋಗಳನ್ನ ಕೇಳಬೇಕಂದ್ರೆ ಇಲ್ಲಿ ನಿಮಗೆ ಡಾಲ್ಬಿ ಸೌಂಡ್ ಸಹ ಈ ಒಂದು ಸ್ಮಾರ್ಟ್ಫೋನಲ್ಲಿ ಸಿಗುತ್ತೆ. ಸೊ ಇದರ ಬೆಲೆ ಬಗ್ಗೆ ಕೇಳಬೇಕು ಅಂತ ಇಷ್ಟಪಟ್ಟರೆ ಸ್ನೇಹಿತರೆ, ನೀವು ನನ್ನ ಕಮೆಂಟ್ ಮಾಡಿಬಿಟ್ಟು ಇದರ ಒಂದು ಬೆಲೆ ಮಾಹಿತಿಯನ್ನು ನೀವು ಪಡ್ಕೊಬೋದು. ಅಥವಾ ಈ ಒಂದು ಸ್ಮಾರ್ಟ್ಫೋನ್ ಬಗ್ಗೆ ಬೇರೆ ಯಾವುದೇ ರೀತಿಯ ಒಂದು ಮಾಹಿತಿ ನೀವು ತಿಳ್ಕೊಬೇಕು ಅಂತ ಇಷ್ಟಪಟ್ಟರೆ ನೀವು ನನ್ನ ಕಮೆಂಟ್ ಮಾಡಿ ಕೇಳ್ಬೋದು. ಮತ್ತು ಈ ಒಂದು ಸ್ಮಾರ್ಟ್ಫೋನಿನ ಹೆಚ್ಚಿನ ಮಾಹಿತಿನ ಈ ಒಂದು ಸ್ಮಾರ್ಟ್ಫೋನ್ನ ನಾನು ರಿವ್ಯೂ ಮಾಡುವಾಗ ಇದರ ಸಂಪೂರ್ಣವಾದಂಥ ಒಂದು ಮಾಹಿತಿ ತಂದು ಕೊಡ್ತೀನಿ ಸ್ನೇಹಿತರೆ. ಸೊ ಮುಂದಿನ ಇದೇ ರೀತಿಯ ಒಂದು ವೀಡಿಯೋಗಳಿಗಾಗಿ ನೀವು ಡಿಜಿಟ್ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಫೇಸ್ಬುಕ್ಕಲ್ಲಿ ಫಾಲೋ ಮಾಡ್ತಾಯಿರಿ. ಮುಂದಿನ ವೀಡಿಯೋಗಾಗಿ ಕಾಯ್ತಾರೆ ಸ್ನೇಹಿತರೆ. ನಮಸ್ಕಾರ, ಧನ್ಯವಾದ.